ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ನಾನು ಶ್ರೀದೇವಿ ವೆಲ್ಕಮ್ ಮಾಡ್ತಾ ಇರೋದು ದೇವೀಸ್ ಕಿಚನ್ಗೆ. ಬನ್ನಿ, ಚಳಿ ಶುರುವಾಗೋಗ್ಬಿಟ್ಟಿದೆ. ಆಲ್ರೆಡಿ ತುಂಬಾ ಥಂಡಿ ಅನಿಸುತ್ತೆ. ಈ ಥಂಡಿಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ. ಅದರಲ್ಲೂ ಕೂಡ ಅನ್ನ ಸಾರು ಅಂದರೆ ಪಂಚ ಪ್ರಾಣ ತುಂಬ ಜನಕ್ಕೆ. ಸೊ ಅವರಿಗೋಸ್ಕರ ಇನ್ನು ಸಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಂಬೆ ಹಣ್ಣಿನ ಸಾರು. ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಸಿಗುವಂಥದ್ದು ತಿಳಿ ಸಾರು ರಸಮ್ ಏನಂತೀರ, ಆ ಒಂದು ರಸಮ್ಮು ತಿಂತಾ ಇದ್ದರೆ ನೀವು ನಿಜಕ್ಕೂ ಕಳೆದು ಹೋಗ್ತೀರ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ, ತುಂಬ ರುಚಿಯಾದಂಥ ಅದ್ಭುತವಾದಂಥ ಸಾರಿದು. ನಿಮಗೆ ಸಾರು ವೆರೈಟಿ ಹೇಳ್ಕೊಡ್ತಾ ಇದ್ದೆ, ಒಂದು ಹೇಳ್ಕೊಟ್ಟಿದ್ದೆ. ಇದು ಎರಡನೇ ವೆರೈಟಿ ನಿಮಗೋಸ್ಕರ. ಮಾಡಿ ತಿಂದು ಆಮೇಲೆ ಹೇಳಿ ನೀವು ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಬನ್ನಿ ಜಾಸ್ತಿ ಡಿಲೇ ಮಾಡದೆ ಇವತ್ತಿನ ಈ ಒಂದು ನಿಂಬೆ ಹಣ್ಣಿನ ಸಾರನ್ನು ನಾವು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಚಳಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್. ಏನೇನು ಬೇಕು ಹೇಳ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ ನೀವು. ಹೆಸರುಬೇಳೆ 1 ಕಪ್ಪು, ಆಮೇಲೆ ಮೆಣಸು 1 ಸ್ಪೂನು ಪುಡಿ ಮಾಡಿಟ್ಕೊಳ್ಳಿ. ಅದಾದ ನಂತರ ಹಸಿ ಮೆಣಸಿನಕಾಯಿ, ಇದನ್ನು ಮಧ್ಯಕ್ಕೆ ಸೀಳಿ 4ರಿಂದ 5 ರೆಡಿ ಮಾಡ್ಕೊಳ್ಳಿ. ಟೊಮ್ಯಾಟೊ ಸಣ್ಣಗೆ ಹೆಚ್ಚಿ ಇದನ್ನು ರೆಡಿ ಮಾಡ್ಕೊಳ್ಳಿ, 2 ಟೊಮ್ಯಾಟೊ. ಆಮೇಲೆ 1 ಸ್ಪೂನ್ ಜೀರಿಗೆ ಬೇಕಾಗುತ್ತೆ. ನಂತರದಲ್ಲಿ ನಿಮಗೆ ನಿಂಬೆ ಹಣ್ಣು 1 ಹೋಳು. ಆಮೇಲೆ ಅದಾದ ನಂತರ ನಿಮಗೆ ಶುಂಠಿ ಒಂದು ಚೂರನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳಿ. ನಂತರ ಕಾಯಿ ತುರಿ 2 ಚಮಚ ಸಾಕಾಗುತ್ತೆ. ಅರಿಶಿನ 1 ಸ್ಪೂನ್ ಇರಲಿ. ಅದಾದ ನಂತರ ಒಗ್ಗರಣೆಗೆ ಏನೇನು ಬೇಕಾಗುತ್ತೆ ಅಂದರೆ ಎಣ್ಣೆ 1-2 ಚಮಚ, ಜೊತೆಗೆ 1 ಚಮಚದಷ್ಟು ಸಾಸಿವೆ ರೆಡಿ ಮಾಡ್ಕೊಳ್ಳಿ. ಸಾಸಿವೆ ನಂತರ ಒಗ್ಗರಣೆಗೆ ಹಾಕೋಕ್ಕೆ ಹಿಂಗೆ ಬೇಕಾಗುತ್ತೆ, ಅದೊಂದು ಚೂರು ರೆಡಿ ಮಾಡಿ ಇಟ್ಕೊಂಡಿರಿ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನಿಮಗೆ ಬೇಕಾಗೋದು ಏನಪ್ಪ ಅಂದರೆ ಮೇಲ್ಗಡೆ ಹಾಕಲಿಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು, ಕರಿಬೇವು 4ರಿಂದ 5 ಎಳಸಲಗಳನ್ನು ತಗೊಳ್ಳಿ. ಅದಾದ ನಂತರ ಶುರು ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ಗೆ ನೀವು ಬೇಳೆಯನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಅದಕ್ಕೆ ನೀವು ಸಣ್ಣಗೆ ಹೆಚ್ಚಿದಂಥ ಟೊಮ್ಯಾಟೊ, ಜೀರಿಗೆ, ಮೆಣಸನ್ನು ಪುಡಿ ಮಾಡ್ತಿಲ್ಲ, ತುಂಬ ನುಣ್ಣಗೆ ಮಾಡಬೇಡಿ, ಅದು ಸ್ವಲ್ಪ ಹಾಗೇ ಇರಬೇಕು ತರ್ತರಿಯಾಗಿ. ಅದನ್ನು ಹಾಕಿ, ಮೆಣಸಿನಕಾಯಿ ಸೀಳಿದ್ದು ಹಾಕಿ, ಕಾಯಿ ತುರಿ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಳ್ಳಿ. ಇದಿಷ್ಟು ಹಾಕಿದ ನಂತರ ಕುಕ್ಕರ್ಗೆ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ನೀವು ಬೇಯಲಿಕ್ಕೆ ಬಿಡಬೇಕು. ಆಲ್ಮೋಸ್ಟು ಎಲ್ಲ ಏನು ಬೇಕೋ ಎಲ್ಲ ಹಾಕಿದ್ರೆ ಒಗ್ಗರಣೆ ಮತ್ತು ಕೊನೆಗೆ ಹಾಕುವಂಥ ಕರಿಬೇವು, ಕೊತ್ತಂಬರಿ, ನಿಂಬೆಹಣ್ಣು ಇಷ್ಟು ಮಾತ್ರ ಬಾಕಿ ಇರುತ್ತೆ. ಮಿಕ್ಕಿದ್ದೆಲ್ಲ ಹಾಕಿದ್ರೆ ಶುಂಠಿ ಕೂಡ ಆಮೇಲೆ ಹಾಕ್ಕೋಬೇಕು. ಸೊ ಆಯಿತು, ಕೂಗಿದ್ದಾಗಿದೆ. ಈಗ ನೋಡಿ ತೆಗೆದ್ರೆ ಈ ರೀತಿ ಬೆಂದಿರುತ್ತೆ. ಈಗ ನೀವೇನು ಮಾಡಬೇಕು, ಕಡಗೋಲನ್ನು ತೆಗೆದುಕೊಂಡು ಒಂದು ಸತಿ ಚೆನ್ನಾಗಿ ಕಡ್ದುಬಿಡಿ. ನೀವು ಕಡ್ದಾಗ ಆ ಬೇಳೆ ಏನಿರುತ್ತೆ, ಬೇಳೆ ಎಲ್ಲ ಚೆನ್ನಾಗಿ ಮೊಸರಾದಾಗ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಸೊ ಬೇಳೆ ಬಾಯಿಗೆ ಸಿಗೋದಿಲ್ಲ ನಿಮಗೆ. ಸೊ ಹೆಸರುಬೇಳೆ ಆದ್ದರಿಂದ ತುಂಬ ಚೆನ್ನಾಗಿ ನುಣ್ಣಗೆ ಬೆಂದೋಗುತ್ತೆ. 1ರಿಂದ 2 ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟಕ್ಕೆ ನೀವು ಕೂಗಿಸ್ಕೊಳ್ಳಿ. ಸೊ ಚೆನ್ನಾಗಿ ಕಡ್ದ ನಂತರ ಈಗ ನೀವೇನು ಮಾಡಬೇಕು ನೋಡಿ, ಈ ರೀತಿ ಚೆನ್ನಾಗಿ ಕಡ್ಕೋಬೇಕು. ಕಡ್ಕೊಂಡಾದ ನಂತರ ಅದಕ್ಕೆ ನೀವು ಉಪ್ಪನ್ನು ಹಾಕಿ, ಈ ಹಂತದಲ್ಲಿ ಉಪ್ಪನ್ನು ಹಾಕಿ. ಉಪ್ಪು ಹಾಕಿ ಅದನ್ನು ನಾವು ಈಗ ಕುದಿಯೋದಕ್ಕೆ ಇಡಬೇಕು. ಇದನ್ನು ಬೇಕಾದರೆ ನೀವು ಸೇಮ್ ಕಂಟೈನರಲ್ಲಿ ನೀವು ಕುದಿಸ್ಕೋಬೋದು, ಇಲ್ಲಾಂದರೆ ಬೇರೆ ಪಾತ್ರೆಗೆ ವರ್ಗಾಯಿಸ್ಕೊಂಡು ಸ್ಟವ್ ಮೇಲೆ ಮತ್ತೆ ಇಡಿ. ಈಗ ಕುದಿಲಿಕ್ಕೆ ಬಿಡಿ. ಸ್ಟವ್ ಮೇಲೆ ಇಟ್ಟು ಇದನ್ನು ಕುದಿಸ್ಬೇಕು. ಈ ಹಂತದಲ್ಲಿ ನೀವು ಸಣ್ಣಗೆ ಶುಂಠಿ ಹಚ್ಚಿ ಅಂತ ಹೇಳಿದ್ದಲ್ಲ, ಆ ಶುಂಠಿಯನ್ನು ಈಗ ಹಾಕ್ಕೊಳ್ಳಿ. ಅದರ ರಸ ಈಗ ಬಿಟ್ಕೊಳ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಸಣ್ಣದಾಗಿ ಹಚ್ಕೊಳ್ಳಿ, ಇಲ್ಲ ತುರ್ಕೋಬಹುದು, ಏನು ಬೇಕಾದ್ರೂ ಮಾಡಿ. ನಂತರದಲ್ಲಿ ಈಗ ಕುದ್ದಿದ್ದಾಗೋಗಿದೆ, ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಸೊ ಸೌಟಲ್ಲಿ ಸ್ವಲ್ಪ ಒಂದು 3 ಸ್ಪೂನು ಅಥವಾ 2 ಸ್ಪೂನ್ ಎಣ್ಣೆ, ಅದಕ್ಕೆ ಸಾಸಿವೆ 1 ಚಮಚ ಹಾಕಿ ನೀವು ಚಿಟ ಪಟಪಟ ಅಂದ ತಕ್ಷಣ ಆಫ್ ಮಾಡಿಬಿಟ್ಟು ಹಿಂಗನ್ನು ಹಾಕಬೇಕಾಗತ್ತೆ. ಆ ಹಿಂಗಿನ ಪರಿಮಳ ಚೆನ್ನಾಗಿ ಹರಡ್ಕೋಬೇಕು. ಅಲ್ಲಿವರೆಗೂ ನಿಮಗೆ ತಾಳ್ಮೆ ಇರಬೇಕು. ಅದನ್ನು ಆಫ್ ಮಾಡಿ ಹಾಗೆ ಬಿಡಿ. ಅನಂತರ ಅದಕ್ಕೆ ನೀವು ಈ ಕರಿಬೇವಿನ ಎಲೆಗಳೇನಿದೆ ಅದನ್ನು ಹಾಕಿ ಚಿಟಪಟ ಅನ್ನಬೇಕು. ಅದು ಬೇರೆಯೇ ರುಚಿ ಕೊಡುತ್ತೆ. ಸೊ ಈಗ ನೀವು ಕುದೀತಾ ಇರುವಂಥ ಈ ಒಂದು ಸಾರಿಗೆ ಇದನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ನೋಡಿ ಚೆನ್ನಾಗಿ ಆಗಿದೆಯಲ್ಲ, ಚೆನ್ನಾಗಿ ಕುದಿದೆ. ಈಗ ಸ್ಟವ್ ಆಫ್ ಮಾಡಿಬಿಡಿ. ಸೊ ಈಗ ನಮ್ಮ ಸಾರಿನ ಮುಖ್ಯವಾದ ಘಟ್ಟ ಎಲ್ಲ ಮುಗಿದಿದೆ, ಕುದ್ದಿದೆ, ಎಲ್ಲ ಆಗಿದೆ. ಸೊ ಈಗ ನಾವು ಆಫ್ ಮಾಡ್ತಾಯಿದ್ದೀವಿ. ಇದನ್ನು ಆಫ್ ಮಾಡಿದ ನಂತರ ನೀವೇನು ಮಾಡಬೇಕಾದ್ರೆ 1 ನಿಮಿಷ ವೆಯ್ಟ್ ಮಾಡಿ. ತಕ್ಷಣ ನೀವು ನಾನು ನೆಕ್ಸ್ಟ್ ಐಟಮ್ ಹೇಳಿದ್ರೆ ಅದು ಹಾಕಬಾರ್ದು. 1 ನಿಮಿಷ ವೆಯ್ಟ್ ಮಾಡಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕಿ.
ಅದರ ಪರಿಮಳ ಹಾಗೇ ಇರುತ್ತೆ ಮತ್ತು ಫ್ರೆಶ್ನೆಸ್ ಹಾಗೇ ಇರುತ್ತೆ. ಸಾರಿಗೆ ಯಾವತ್ತೂ ಕೂಡ ಕೊತ್ತಂಬರಿ ಕರಿಬೇವು ಒಗ್ಗರಣೆ ಇದ್ರ ಮೇಲೆ ತುಂಬ ಸಾರು ಡಿಪೆಂಡ್ ಆಗೋದು ಅನಿಸುತ್ತೆ. ಈಗ 2 ನಿಮಿಷ ಆದಮೇಲೆ ನೀವು ನಿಂಬೆಹಣ್ಣನ್ನು ಹಿಂಡಿ ನೋಡ್ಕೊಳ್ಳಿ, ಹುಳಿ ಎಷ್ಟಿದೆ, ಎಷ್ಟು ಬೇಕಾಗತ್ತೆ ನೋಡಿಕೊಂಡು ನಿಂಬೆಹಣ್ಣು ಹಾಕಿ. ನಿಂಬೆಹಣ್ಣಿನ ಸಾರನೇ ತುಂಬ ಮುಖ್ಯ ಸಾರಿಗಾದ್ರಿಂದ ಸ್ವಲ್ಪ ನಿಂಬೆಹಣ್ಣು ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ನಿಂಬೆಹಣ್ಣನ್ನು ಹಾಕಿ. ಮತ್ತೊಂದು ಎಚ್ಚರಿಕೆಯನ್ನು ಮಾತನ್ನು ನಾನು ಹೇಳಬೇಕಾದ್ರೆ, ಈ ನಿಂಬೆಹಣ್ಣನ್ನು ನೀವು ಹಾಕಿದ ನಂತರ ಕುದಿಸೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ತುಂಬ ಬಿಸಿ ಇರುವಾಗ ಸಾರು ಕುದಿಸ್ಬಾರ್ದು. ಸ್ಟವ್ ಆಫ್ ಮಾಡಿ 2 ನಿಮಿಷ ಆದ ನಂತರ ನಿಂಬೆಹಣ್ಣನ್ನು ಹಾಕಬೇಕು. ಆಮೇಲೆ ಹಾಕಿದ ನಂತರ ಮತ್ತೆ ಕುದಿಸ್ಬೇಡಿ, ಯಾಕಂದರೆ ಮತ್ತೆ ಕುದಿಸಿದ್ರೆ ಅದು ಕಹಿ ಬರುತ್ತೆ. ಹಾಗಾಗಬಾರ್ದು ಅಂದರೆ ನೀವು ಬರೀ ಆರಿಸಿ 2 ನಿಮಿಷ ಆದ ನಂತರ ನಿಂಬೆಹಣ್ಣನ್ನು ಹಿಂಡಿ. ಸೊ ಈಗ ಫಸ್ಟ್ ಕ್ಲಾಸ್ ರೆಡಿ ನೋಡಿದ್ರಾ? ತಿಳಿಸಾರು, ನಿಂಬೆಹಣ್ಣಿನ ತಿಳಿಸಾರು, ಮದುವೆ ಮನೆಗಳಲ್ಲಿ ನಿಮಗೆ ಹೋಟ್ಲಲ್ಲಿ ಕೊಡುವಂಥ ತಿಳಿಸಾರು ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆಯಲ್ಲಿ ನೀವು ತಿಂಡಿ ಮತ್ತು ಹಪ್ಪಳ ಒಂದು ಕಡೆ, ಒಂಚೂರು ಉಪ್ಪಿನಕಾಯಿ ಇದೆಲ್ಲ ಸೈಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾವುದೂ ಇಲ್ಲಾಂದರೆ ಒಂದೇ ಒಂದು ಉಪ್ಪಿನಕಾಯಿ, ಒಂದು ಮೆಣಸಿನಕಾಯಿ ಮತ್ತು ಇದು ಬಾಂಬಾಟ್ ಕಾಂಬಿನೇಷನ್ ತಿಂದಮೇಲೆ ನೀವೇ ಹೇಳ್ತೀರಾ ಹಾ ಅಂತ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು ರೆಡಿ. ಟ್ರೈ ಮಾಡಿ ಮತ್ತು ಹೇಳಿ ಹೇಗೆ ಅನಿಸ್ತು ಅಂತ. ನಿಮ್ಮ ಕಮೆಂಟ್ಸ್ ಭಾಳ ಮುಖ್ಯ ಆಗುತ್ತೆ. ಇಷ್ಟ ಆಗ್ತಿದೆಯಲ್ವಾ ಅಂತ ಹೇಳಿ, ಎಲ್ಲವನ್ನು ತಿಳಿಸಿ ಹೇಳಿ ಅಂತ ಹೇಳ್ತಾ ಕಿವಿ ಮಾತೇನಿದೆ ಕೇಳೋಣ ಬನ್ನಿ. ಈಗ ಈ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಈ ಚಳಿಗಾಲದಲ್ಲಿ ಸ್ವಲ್ಪ ಬೇಗನೆ ಹುದುಗು ಬರೋದಿಲ್ಲ. ಅದು ಎಲ್ಲರೂ ಎದುರಿಸುವಂಥ ಸಮಸ್ಯೆ. ಹಾಗಾದರೆ ಏನು ಮಾಡಬೇಕು ಹುದುಗು ಬರೋಕ್ಕೆ ಅಂತಂದರೆ, ನೀವು ಬೆಳಗ್ಗೆನೇ ನೆನೆ ಹಾಕಿ ಮಧ್ಯಾಹ್ನದಷ್ಟೊತ್ತಿಗೆ ರುಬ್ಬಿ ಇಟ್ಬಿಡಬೇಕು. ಅದರಿಂದ ಏನಾಗುತ್ತೆ, ಆ ಸ್ವಲ್ಪ ಶಾಖ ಇರುತ್ತಲ್ಲ ಅವಾಗ ಚೆನ್ನಾಗಿ ನಾಳೆ ಬೆಳಗ್ಗೆಗೆ ಹುದುಗು ಬರುತ್ತೆ. ಸೊ ಇದಾಗಲಿಲ್ವಾ, ಏನು ಮಾಡೋದು, ಲೇಟ್ ಆಗೋಯ್ತು ಅಂತಂದರೆ ಸ್ವಲ್ಪ ಬಿಸಿ ನೀರನ್ನು ತೆಗೆದುಕೊಂಡು ನೀವು ಆ ಇಡ್ಲಿ ಹಿಟ್ಟಿದ್ದ ರುಬ್ಬಿದ ಅಥವಾ ದೋಸೆ ಹಿಟ್ಟು ರುಬ್ಬಿದ ಪಾತ್ರೆ ಏನಿದೆ ಆ ಪಾತ್ರೆಯ ಕೆಳಗೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಸ್ವಲ್ಪ ಅಗಲದ ಪಾತ್ರೆಯಲ್ಲಿ ಈ ಬಿಸಿನೀರನ್ನು ಹಾಕಿ ಅದರೊಳಗಡೆ ಆ ಒಂದು ಹಿಟ್ಟಿನ ಮಿಶ್ರಣ ಇರೋ ಪಾತ್ರೆಯನ್ನು ಇಡಿ. ಮತ್ತು ಮೇಲೆ ಒಂದು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಒಂದಿಷ್ಟು ಭಾರ ಇಡಿ. ನೆನ್ಪಿಡಿ, ತುಂಬ ಕುದಿಯೋ ನೀರು ಹಾಕಿ ಇಡಬಾರ್ದು, ಯಾಕಂದರೆ ತಳ ಹತ್ಕೊಂಡ್ಬಿಡುತ್ತೆ ಆ ಬಿಸಿಗೆ. ಅದ್ರ ಬದಲಾಗಿ ಸ್ವಲ್ಪ ಮಧ್ಯಮ ಗತಿಯಲ್ಲಿರುವಂಥ ಬಿಸಿ ನೀರನ್ನು ಹಾಕಿ ಅದ್ರ ಮೇಲೆ ಇದನ್ನು ಇಡಿ. 1-2 ಗಂಟೆಗೆ ಒಂದು ಸತಿ ಈ ನೀರನ್ನು ಬದಲಾಯಿಸಿ ನೀವು ಮಲಗೋವರೆಗೂ ಈ ರೀತಿ ಮಾಡಿ ಅದ್ರ ಮೇಲೆ ಗಟ್ಟಿ ಮುಚ್ಚಳ ಹಾಕಿ ಅದ್ರ ಮೇಲೆ ಒಂದು ಸಣ್ಣ ಕಲ್ಲು ಅಥವಾ ಭಾರಕ್ಕೆ ಏನಾದರೂ ಇದ್ದರೆ ಇಟ್ಟಿರಿ. ಗಟ್ಟಿ ಅಂದರೆ ಏರ್ ಹೋಗಬಾರ್ದು, ಆ ರೀತಿ ಇದು ಗಟ್ಟಿಯಾಗಿ ಮುಚ್ಚಿಟ್ರೆ ಅಥವಾ ಒಂದು ಬಟ್ಟೆಯನ್ನು ಕಟ್ಟಿ ಇಟ್ಟರೆ ಖಂಡಿತವಾಗೂ ಬೆಳಗ್ಗೆ ಜಾವಕ್ಕೆ ಹುದುಗು ಬಂದಿರುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.